ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಪ್ರಮುಖವಾಗಿ ಇವತ್ತು ನಿಮಗೆ ಒಂದು ವಿಶೇಷವಾದಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಭಾಳ ಪ್ರಮುಖವಾಗಿ ಒಂದು ಪ್ರಾಮಾಣಿಕ ವರದಿಗೆ ಸಿಕ್ಕಂಥ ಜಯ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಏನಂದರೆ, ಪತ್ರಕರ್ತರು ಅಂದಾಗ ಸಾಮಾನ್ಯವಾಗಿ ದಿನನಿತ್ಯ ವರದಿಗಳನ್ನು ನಾವು ಮಾಡ್ತಾ ಇರ್ತೇವೆ. ಆದರೆ ಕೆಲವೊಂದು ವರದಿಗಳು ನಾವು ಇರುವ ತನಕ ನೆನಪಿನಲ್ಲಿ ಉಳಿತವೆ, ಜೊತೆಗೆ ಜನ ಕೂಡ ಅದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ. ಅಂಥ ಒಂದು ವರದಿ ನಮ್ಮ ನ್ಯೂಸ್ 18 ತಂಡದಿಂದ ಆಗಿ ಒಂದು ಗ್ರಾಮದ ಜನರಿಗೆ, ಗ್ರಾಮಕ್ಕೆ ಬಹಳ ದೊಡ್ಡ ಮಟ್ಟದ ಅನುಕೂಲ ಕೂಡ ಆಗಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶಾನುಭೋಗನಹಳ್ಳಿ ಗ್ರಾಮದ ಸಮಸ್ಯೆಯ ವಿಚಾರವಾಗಿ ನ್ಯೂಸ್ 18 ತಂಡ ಬೆಳಕನ್ನು ಚೆಲ್ಲಿತು. ಪ್ರಮುಖವಾಗಿ ಕಾಡು ಪ್ರದೇಶದ ಅಂಚಿನಲ್ಲೇ ಇರತಕ್ಕಂಥ ಗ್ರಾಮ ಶಾನುಭೋಗನಹಳ್ಳಿ. ಸುತ್ತ ಕಾಡಿದೆ, ಮಧ್ಯದಲ್ಲಿ ಗ್ರಾಮ ಇದೆ. ಆದರೆ ಆ ಗ್ರಾಮಕ್ಕೆ KSRTC ಬಸ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇರಲಿಲ್ಲ. ಈ ವಿಚಾರವಾಗಿ ಹಲವು ಬಾರಿ ಗ್ರಾಮದ ಜನ, ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳ ಗಮನವನ್ನು ಸೆಳೆದಿದ್ದರೂ ಕೂಡ ಸಮಸ್ಯೆ ಬಗೆಹರಿದಿರಲಿಲ್ಲ. ಏನಂದರೆ, ಆ ಗ್ರಾಮದಿಂದ ನೂರಾರು ಜನ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ಮಹಿಳೆಯರು, ಕೆಲಸಕ್ಕೆ ಹೋಗುವಂಥವರು, ಹೀಗೆ ನೂರಾರು ಜನ ದಿನನಿತ್ಯ ಚನ್ನಪಟ್ಟಣ ನಗರ ಮತ್ತು ಬೆಂಗಳೂರು ನಗರಕ್ಕೆ ಹೋಗ್ತಾ ಇರ್ತಾರೆ. ಶಾನುಭೋಗನಹಳ್ಳಿಯಿಂದ ಕೋಡಂಬಳ್ಳಿ ಏನು ಒಂದು ಜಿಲ್ಲಾ ಪಂಚಾಯಿತಿ ಕೇಂದ್ರ ಇದೆ, ಅಲ್ಲಿವರೆಗೂ ಒಂದು 3ರಿಂದ 4 ಕಿಲೋಮೀಟರ್ ದೂರ ಆಗ್ತದೆ. ಆ ಕೋಡಂಬಳ್ಳಿ ಗ್ರಾಮದವರೆಗೂ ಕೂಡ ದಿನನಿತ್ಯ ಕಾಲ್ನಡಿಗೆಯಲ್ಲಿ ಬಂದು ಜನ ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು. ಈ ವಿಚಾರವಾಗಿ ಗ್ರಾಮದ ರವಿ ಎನ್ನುವವರು ನಮಗೆ ಒಂದು ಬಾರಿ ದೂರವಾಣಿ ಕರೆಯನ್ನು ಮಾಡಿ, ಈ ರೀತಿ ನಮಗೆ ಸಮಸ್ಯೆ ಇದೆ, ಬಗೆಹರಿಸಿ ಅಂತ ಕೇಳಿದರು. ಆದರೆ ನಮಗೆ ಶಾನುಭೋಗನಹಳ್ಳಿ ಗ್ರಾಮ ಹೊಸದೇನಲ್ಲ. ಯಾಕಂದರೆ ಕಳೆದ 3-4 ವರ್ಷಗಳ ಹಿಂದೆ ಇದೇ ನ್ಯೂಸ್ 18ನಿಂದ ಸ್ವತಃ ನಾವೇ ಹೋಗಿ ಆ ಗ್ರಾಮದ ಶಾಲಾ ಕೊಠಡಿ ಏನು ಸಾಕಷ್ಟು ಕೆಟ್ಟೋಗಿತ್ತು. ಅಂದರೆ ಗೋಡೆಗಳೆಲ್ಲ ಬಿರುಕು ಬಿಟ್ಟಿತ್ತು, ಹೆಂಚುಗಳೆಲ್ಲ ಉದುರುತ್ತಾ ಇತ್ತು, ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾಯಿತ್ತು. ಇದರ ಬಗ್ಗೆ ನಾವು ನ್ಯೂಸ್ 18ನಿಂದ ವರದಿಯನ್ನು ಪ್ರಸಾರ ಮಾಡಿದಂಥ ಹಿನ್ನೆಲೆ 4-5 ತಿಂಗಳಲ್ಲಿ ಆ ಗ್ರಾಮಕ್ಕೆ ನೂತನ ಶಾಲಾ ಕೊಠಡಿ ಕೂಡ ನಿರ್ಮಾಣ ಆಯಿತು. ಅದು ಕೂಡ ಒಂದು ಹೆಮ್ಮೆಯ ವಿಚಾರ. ತದನಂತರ ಈಗ KSRTC ಬಸ್ ವಿಚಾರವಾಗಿ ಅವರು ನಮ್ಮ ಬಳಿ ಬಂದು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಏನು ನಮ್ಮೂರಲ್ಲಿ ನ್ಯೂಸ್ 18 ಅಂತೇಳಿ ಒಂದು ವಿಶೇಷ ಸುದ್ದಿಯನ್ನು ಪ್ರಸಾರ ಮಾಡಿ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದಂಥ ಹಿನ್ನೆಲೆ ಇವತ್ತು ಗ್ರಾಮಕ್ಕೆ KSRTC ಬಸ್ ಸಂಪರ್ಕ ಕಲ್ಪಿಸಲಾಗಿದೆ. ನಮ್ಗೆ ತುಂಬಾ ಅನುಕೂಲ ಆಗ್ತಿದೆ. ಯಾಕೆಂದ್ರೆ ಇತ್ತೀಚೆಗೆ ನೋಡ್ತಾ ಇರ್ಬೋದು, ಬಸ್ ಇರ್ಲಿಲ್ಲ ನಮ್ಮ ಊರಿಗೆ. ಸುಮಾರು ವರ್ಷದಿಂದ ನಾವು 3-4 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೋ. ಇದನ್ನ ನೀವೇ ನೋಡಿರುವಂಗೆ ಕಾಡಿದು, ಗಾಡಿಗಳು ಓಡಾಡಲ್ಲ. ನಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಪ್ರಾಣ ಭಯ ಇತ್ತು. ಯಾವಾಗ ಯಾವ ಪ್ರಾಣಿ ಏನ್ ಅಟ್ಯಾಕ್ ಮಾಡುತ್ತೋ, ಏನಾಗುತ್ತೋ ಗೊತ್ತಿಲ್ಲ. ಈಗ ನೀವು ಬಂದ್ಮೇಲೆ ಬಸ್ಸು ಬಿಟ್ಟಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಈಗ ಎಕ್ಸಾಮ್ ಇರುತ್ತೆ, ಆಮೇಲೆ ಸ್ಕೂಲ್ಗೆ ಆನ್ ಟೈಮ್ಗೆ ಹೋಗ್ಬೋದು. ಅವಾಗೆಲ್ಲ ಮಿಸ್ಕೇಲ್ ಬೈಸ್ಕೊತಿದೋ, ಯಾಕೆ ಲೇಟು, ಯಾಕೆ ಬರ್ತೀರ ಅಷ್ಟೊತ್ತಿನ, ಹಂಗೆಲ್ಲ ಅಂತಿದ್ರು ಟೀಚರ್ಸು. ಈಗ ನೀವು ಬಂದ್ಮೇಲೆ ಬಸ್ಸು ಆನ್ ಟೈಮ್ ಬರ್ತಾ ಇದೆ, ಆನ್ ಟೈಮ್ ಬಿಡ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಖುಷಿ ಆಗ್ತಿದೆ ನಿಮ್ಮಿಂದ ನಮ್ಗೆ ಈ ತರ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ 8:15 8:45 ಬರ್ತಿದ್ದು ಬಸ್ಸು 8:15 ಬರ್ತೈತೆ. ಸಾಯಂಕಾಲ 4:15 ಬರ್ತಿದ್ದು, 4:15 ಬಂದ್ರೆ 4:45 ಅಷ್ಟೆಲ್ಲ ಸ್ಕೂಲ್ ಹುಡುಗರೆಲ್ಲ ಮನೆಗೆ ಬೇಗನೆ ತಲುಪ್ತವ್ರೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಕನ್ನಡಕ್ಕೆ.
ಜೊತೆಗೆ ಇಲ್ಲಿ ಎಷ್ಟೋ ಜನ ಸಾಯಂಕಾಲ ಎಷ್ಟು 4 ಗಂಟೆ ಕಾಲೇಜ್ ಸ್ಕೂಲ್ ಬಿಟ್ರೆ ಬರೋದೇ 5:30 6 ಗಂಟೆ ಆಯ್ತಿತ್ತು. ಬೇಗನೆ ಮನೆಗೆ ತಲುಪ್ತವ್ರೆ 4:45. News18 ಕನ್ನಡಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಮೊದಲ ಆಫ್ ಆಲ್ ಯಾರು ಮಾಡಿದ್ರು ಸಹಾಯ News18 ಕನ್ನಡ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅನುಕೂಲ ತುಂಬಾ ಆಗ್ತಾ ಇದೆ. ಯಾಕೆಂದ್ರೆ ಎಷ್ಟೋ ಜನ ಸಾಯಂಕಾಲ ಬೇಗ ಕತ್ಲಾಗೋಕ್ ಮುಂಚೆ ಬಂದು ಮನೆಗ್ ಸೇರ್ತಿದ್ದವ್ರು ಬೆಳಕಿದ್ದಾಗೇನೆ ಸೇರ್ತಾ ಇದಾರೆ. ಅದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಊರಿಗೆ ಒಂಥರ ಶುಭ ದಿನ ಇರ್ಬೋದು. ಯಾಕೆಂದ್ರೆ News18 ತಂಡದವರು ಕಳೆದ ಒಂದು 3-4 ವರ್ಷದ ಹಿಂದೆ ನಮ್ಮೂರು ಸ್ಕೂಲು ತುಂಬಾ ಶಿಥಿಲವಾಗಿತ್ತು. ಆಗ News18 ಅವರ ಗಮನಕ್ಕೆ ತಂದಾಗ ವರದಿ ಬಿತ್ತರಿಸಿದ್ರು. 2 ಒಳ್ಳೆ ವಿಶಾಲವಾದ ಕೊಠಡಿಗಳು ನಮ್ಮ ಊರಿಗೆ ಮಂಜೂರಾದ. ಅದೇ ರೀತಿ ಈಗ ಬಸ್ಸಿನ ಸಮಸ್ಯೆ ತುಂಬಾ ನಮ್ಮೂರಿಗೆ ತುಂಬಾ ಅನಾನುಕೂಲ ಆಯ್ತಿತ್ತು. ಮಕ್ಕಳು ಮತ್ತೆ ಕೂಲಿ ಕಾರ್ಮಿಕರಿಗೆ ತುಂಬಾ ಅನಾನುಕೂಲ ಆಯ್ತಿತ್ತು. ಅವ್ರ ಕಷ್ಟ ಕೇಳೋಕಾಯ್ತಿರಲಿಲ್ಲ. ಅವ್ರ ಗಮನಕ್ಕೆ ತಗೊಬಂದು News18 ಗಮನಕ್ಕೆ ತಗೊಬಂದಾಗ ತುಂಬಾ ಸ್ಪಂದಿಸಿ ಅವತ್ತೇ ವಿಚಾರ ಮಾಡಿ ನಮ್ಮ ಊರಿಗೂ News18 ತುಂಬಾ ಅನುಭವ. ಏನಪ್ಪಾ ಅಂದ್ರೆ ಅಣ್ಣ ತಮ್ಮದಿರಂತ ಸಂಬಂಧ. ಯಾಕಂದ್ರೆ ಏನೇ ಹೇಳಿ ನಮ್ಮೂರಿಗೆ ಬಗೆಹರಿಸವ್ರೆ. ಹೀಗೆ ಅದೇ ರೀತಿ News18 ತಂಡ ಇರ್ಬೋದು, ನಮ್ಮ KSRTC ಡಿಪೋ ಮೇಲೆ ರಾಘವೇಂದ್ರ ಸರ್ ಇರ್ಬೋದು, ಮತ್ತೆ ನಮ್ಮ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ತುಂಬಾ ಧನ್ಯವಾದಗಳು. ಇದೇ ರೀತಿ News18 TV ಅವರು ಬರೀ ಬಸ್ಸಿಂದಿ ಅಂತಲ್ಲ, ಸ್ಕೂಲ್ದಿ ಅಂತಲ್ಲ, ನಮ್ಮೂರಿಗೆ ಏನೇ ಸಮಸ್ಯೆ ಬಂದ್ರು ನಿಮ್ಮ ಗಮನ ತಗೋಬರ್ತೀನಿ. ನಮ್ಮ ಇವತ್ತು ಏನೇ ಒಂದು ಆಗ್ಬೇಕಾದ್ರೆ ನಮ್ಮ ಟಿವಿ ಮಾಧ್ಯಮದಿಂದ ಅದೇ News18 ಅವರಿಂದ ಅಂತ ಹೇಳ್ತಾ ಇವತ್ತು News18 ತಂಡಕ್ಕೆ ವಿಶೇಷವಾಗಿ News18 ತಂಡ ಅಂತ ರಾಮನಗರ ವರದಿಗಾರಂತ ವೆಂಕಟೇಶ್ ಪ್ರಭು ಅವ್ರಿಗೂ ನನ್ನ ಅನಂತ ಧನ್ಯವಾದ ಹೇಳ್ತೀನಿ. ನಿಮ್ಮ ಈ ತರ ಆಶೀರ್ವಾದ ನಮ್ಮೂರ ಮೇಲೆ ಇರ್ಲಿ, ನಮ್ಮ ಕಷ್ಟ ಸುಖ ಸ್ಪಂದಿಸಿ ಅಂತ ಮಾತು ಹೇಳ್ತೀನಿ. ಏನು ಬೆಳಗ್ಗೆ ಒಂದು ಸಮಯ ಮತ್ತೆ ಸಂಜೆ ಪ್ರಮುಖವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಮಹಿಳೆಯರ ಹಿತದೃಷ್ಟಿಯಿಂದ ಈ ಒಂದು ಕೆಲಸವನ್ನು ಮಾಡಲಾಗಿತ್ತು. ಆ ಕೆಲಸಕ್ಕೆ ಯಶಸ್ಸು ಕೂಡ ಸಿಕ್ಕಿರುವಂಥದ್ದು. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿ ದಿನಕ್ಕೆ 2 ಬಾರಿ ಆ ಗ್ರಾಮಕ್ಕೆ ಬಸ್ ಸಂಚಾರವನ್ನು ಪ್ರಾರಂಭ ಮಾಡಿದೆ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ಕೆ ಬಹಳ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿದಂಥವರು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಸಾರಿಗೆ ಸಚಿವರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು. ಅವರಿಗೆ ಸ್ವತಃ ಒಂದು ಬಾರಿ ನಾವು ದೂರವಾಣಿ ಕರೆಯನ್ನು ಮಾಡಿ, ಸರ್ ಈ ಥರ ಸಮಸ್ಯೆ ಇದೆ, ಈ ಗ್ರಾಮದ ಜನ ಬಹಳಷ್ಟು ಪರಿತಪಿಸ್ತಾ ಇದ್ದಾರೆ, ಬಸ್ನ ವ್ಯವಸ್ಥೆ ಇಲ್ಲ, ಕಾಡಂಚಿನ ಗ್ರಾಮ ಇದು, ಸುತ್ತಮುತ್ತ ಕಾಡಾನೆಗಳು ಚಿರತೆಗಳ ಕಾಟ ಇದೆ, ಪ್ರಮುಖವಾಗಿ ವಿದ್ಯಾರ್ಥಿಗಳಲ್ಲಿ ಹೆಣ್ಣುಮಕ್ಕಳುಗಳು ಜಾಸ್ತಿ ಇದ್ದಾರೆ, ಹಾಗಾಗಿ ನಿಮ್ಮಿಂದ ಈ ಒಂದು ಕಾರ್ಯ ಆಗಬೇಕು ಎನ್ನುವಂಥ ಮನವಿಯನ್ನು ಮಾಡಿದಾಗ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಜೊತೆಗೆ ನಮ್ಮ ತಂಡ ಕೂಡ ಅವರನ್ನು ಭೇಟಿಯನ್ನು ಮಾಡಿ ಬಗ್ಗೆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ವತಃ ಏನು ರಾಮನಗರ ಜಿಲ್ಲಾ KSRTC DC ಆಗಿರ್ತಕ್ಕಂಥ ಕಿರಣ್ ಕುಮಾರ್ ಅವರಿಗೆ, ಜೊತೆಗೆ ಚನ್ನಪಟ್ಟಣ ಡಿಪೋ ಮ್ಯಾನೇಜರ್ ಆಗಿರುವಂಥ ರಾಘವೇಂದ್ರರವರಿಗೆ ಸೂಚನೆಯನ್ನು ಕೊಟ್ಟರು. ಏನು ಆ ಗ್ರಾಮಕ್ಕೆ ಬಸ್ನ ವ್ಯವಸ್ಥೆ ಆಗಬೇಕಾಗಿದೆ, ಅದನ್ನು ಶೀಘ್ರವಾಗಿ ಮಾಡಲೇಬೇಕು ಎನ್ನುವಂಥ ತಾಕೀತನ್ನು ರಾಮಲಿಂಗಾರೆಡ್ಡಿ ಸಾಹೇಬರು ಮಾಡಿದಂಥ ಹಿನ್ನೆಲೆ ಅವರಿಂದ ಇವತ್ತು ಏನು ಕಾಡಂಚಿನ ಗ್ರಾಮ, ಆ ಗ್ರಾಮಕ್ಕೆ ಬಸ್ನ ವ್ಯವಸ್ಥೆ ಆಗಿರುವಂಥದ್ದು. ಹಾಗಾಗಿ ರಾಮಲಿಂಗಾರೆಡ್ಡಿಯವರಿಗೆ News18 ತಂಡದ ಪರವಾಗಿ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಜೊತೆಗೆ ಈ ಒಂದು ಸುದ್ದಿಯನ್ನು ನಮಗೆ ತಲುಪಿಸಿ ಆ ಗ್ರಾಮದ ಜನರಿಗೆ ಅನುಕೂಲ ಆಗುವಂತೆ ಮಾಡಿದಂಥ ಗ್ರಾಮದ ಮುಖಂಡ ರವಿರವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಒಟ್ಟಾರೆ ನೂರಾರು ವರದಿಗಳನ್ನು ಮಾಡ್ತಾ ಇರ್ತೇವೆ. ಇಂತಹ ಸಮಾಜಮುಖಿ ಒಂದು ಗ್ರಾಮದ ಜನರಿಗೆ ಅನುಕೂಲ ಆಗ್ತಕ್ಕಂಥ ವರದಿಯನ್ನು ಮಾಡಿದಾಗ ಇದು ಶಾಶ್ವತವಾಗಿ ಉಳ್ಕೊಳ್ತದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಇದರಿಂದ ಬಹಳಷ್ಟು ಅನುಕೂಲ ಕೂಡ ಆಗ್ತದೆ ಎನ್ನುವಂಥದ್ದು ಸ್ವತಃ ಗ್ರಾಮದ ಜನ News18 ತಂಡಕ್ಕೆ ಶುಭಾಶಯವನ್ನು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ನಮ್ಮ ಕೆಲಸವನ್ನು ಎತ್ತಿ ಹಿಡಿದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.